ಮೂರನೇ ಪ್ರಶ್ನೆ, ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಈ ರೀತಿಯ ಆಯವ್ಯಯವನ್ನು ಮಂಡಿಸುತ್ತವೆ. ಜೂನ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಈಗ ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸರ್ಕಾರಗಳು, ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸರ್ಕಾರಗಳು, ಅವರು ಯಾವ ರೀತಿಯ ಬಜೆಟ್ ಅನ್ನ ಆಯವ್ಯಯನ್ನು ಮಂಡಿಸ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಉಳಿತಾಯ ಆಯವ್ಯಯ, ಆಪ್ಷನ್ ಬಿ ಸಮತೋಲಿತ ಆಯವ್ಯಯ, ಆಪ್ಷನ್ ಸಿ ಕೊರತೆಯ ಆಯವ್ಯಯ, ಆಪ್ಷನ್ ಡಿ ಅಭಿವೃದ್ಧಿಯ ಆಯವ್ಯಯ. ಆಕ್ಚುಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇಲ್ಲಿ ಕೊರತೆಯ ಆಯವ್ಯಯವನ್ನ ಮಂಡಿಸ್ತಾರೆ. ಕೊರತೆಯ ಆಯವ್ಯಯ ಅಂತಂದ್ರೆ ಮಕ್ಕಳೇ, ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ಆಗಿರುತ್ತೆ. ಓಕೆನಾ? ವೆಚ್ಚ ಹೆಚ್ಚಾಗಿದ್ದು ಆದಾಯ ಕಡಿಮೆ ತೋರಿಸುವಂತಹ ಅಥವಾ ಕಡಿಮೆ ಇರುವಂತಹ ಆಯವ್ಯಯವನ್ನ ನಾವು ಕೊರತೆಯ ಆಯವ್ಯಯ ಅಂತ ಕರಿತೀವಿ. ಅದೇ ಉಳಿತಾಯ ಆಯವ್ಯಯ ಅಂತಂದ್ರೆ ಏನು ಮಕ್ಳೇ, ಇದರ ಒಂದು ಅಪೋಸಿಟ್, ಆದಾಯ ಹೆಚ್ಚಾಗಿದ್ದು ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚ ಕಡಿಮೆ ಇರುವಂತಹ ಆಯವ್ಯಯವನ್ನ ಉಳಿತಾಯ ಆಯವ್ಯಯ ಅಂತ ಕರಿತೀವಿ. ಇಲ್ಲಿ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಭಿವೃದ್ಧಿಯ ವೆಚ್ಚವನ್ನು ತೋರಿಸುವ ಸಲುವಾಗಿ ಕೊರತೆಯ ಆಯವ್ಯಯವನ್ನ ಮಂಡಿಸ್ತಾರೆ. ಆಪ್ಷನ್ ಸಿ ಕೊರತೆಯ ಆಯವ್ಯಯ ಸರಿಯಾದ ಉತ್ತರ.